ಇದ್ದೀರಾ. ನಾನು ನಿಮ್ಮನ್ನು ನೋಡಿದ್ರೆ ಹೇಳ್ಬೋದು ನೀವು ಚೆನ್ನಾಗಿ ಓದ್ತೀರಾ ಬರೀತೀರಾ ಅನ್ನೋ ನಂಬಿಕೆ ನನಗಿದೆ. ಅದರಿಂದ ಇನ್ನು 50 ದಿನಕ್ಕೆ ನಿಮ್ಮ ಮೆಂಟಲ್ ಪ್ರಿಪ್ರೇಷನ್ ಹೇಗಿರಬೇಕು ಅನ್ನೋ ಬಗ್ಗೆ ನಾನು ಮಾತಾಡ್ತೀನಿ. ಅಷ್ಟು ಮಾತ್ರ ಮಾತಾಡ್ತಾ ಇದ್ದೀನಿ. ಮುಂದೆ PUCಗೆ ಹೋಗುವಾಗ ನಿಮ್ಮ ಅನಿಸಿಕೆ ಹೇಗಿರಬೇಕು, ಕಾಲೇಜಲ್ಲಿ ನೀವು ಏನು ಎಚ್ಚರಿಕೆ ತಗೊಳ್ಬೇಕು ಅನ್ನೋದನ್ನ ಅದಕ್ಕೂ ಒಂದು ಇವಾಗಲೇ ಅಡಿಪಾಯ ಹಾಕಿಬಿಡ್ತೀನಿ ನಾನು. ಮೊದಲನೇದಾಗಿ ನನ್ನ 25 ವರ್ಷದ ಅನುಭವ ಏನು ಹೇಳುತ್ತೆ ಅಂತ, ನಾನು ಓದಿದ ಬುಕ್ಗಳು, ನಾನು ಅಟೆಂಡ್ ಮಾಡಿರೋ ಕ್ಲಾಸ್ಗಳು, ಸೆಮಿನಾರು, ಇವರೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಜೀವನದಲ್ಲಿ ನಾವು ಏನೋ ಒಂದು ಸಾಧನೆ ಮಾಡಬೇಕಾದ್ರೆ, ಸರ್ 10th ಸ್ಟ್ಯಾಂಡರ್ಡಲ್ಲಿ ನನಗೆ 70% ಬರಬೇಕು, 90% ಬರಬೇಕು, ನಾನೊಬ್ಬ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ನಾನೊಬ್ಬ ಆರ್ಕಿಟೆಕ್ಟ್ ಆಗಬೇಕು, ಏನೋ ನಮಗೆ ಕನಸಿರುತ್ತೆ. ಕಾರ್ ಇಡಬೇಕು, ಮನೆ ಕಟ್ಟಬೇಕು, ಇಂಥ ಕನಸುಗಳೆಲ್ಲ ಇರುತ್ತೆ. ಆ ಕನಸುಗಳು ನೆನೆಸಾಗಬೇಕಾದ್ರೆ ಯಾವುದೇ ವ್ಯಕ್ತಿತ್ವ ವಿಕಸನದ ಬುಕ್ ನೀವು ಓದಿ, ಇವರು ಅದೇ ಬರೆದಿರೋದು 0 to Hero ಬುಕ್ಕಲ್ಲೂ ಥ್ರೂಔಟ್ ಅವ್ರ ಬುಕ್ಕಲ್ಲಿ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಅವರು ಅದನ್ನೇ ಮೆನ್ಷನ್, ಪ್ರೇಮ್ ಕುಮಾರ್ ಅವರೇ, ನೀವು ಯಾವುದೇ ಬುಕ್ ಓದಿ ಇವರೆಲ್ಲರೂ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಗುರಿಗಳು ಸಾಧನೆ ಆಗಬೇಕಾದ್ರೆ, ಮುಟ್ಟಬೇಕಾದ್ರೆ ಮನುಷ್ಯನಿಗೆ ಬೇಕಾಗಿದ್ದು ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್, ಸಕಾರಾತ್ಮಕ ಧೋರಣೆ. ಸಕಾರಾತ್ಮಕ ಧೋರಣೆನ ನಾವು ಜೀವನದಲ್ಲಿ ಯಾವಾಗ ಬೇಕಾದ್ರೂ ಬೆಳೆಸ್ಕೊಳ್ಬೋದು. ಇದಕ್ಕೆ ವಯಸ್ಸು ಅಂತಿಲ್ಲ. ಯಾರು ಯಾವ ವಯಸ್ಸಲ್ಲಿ ಬೇಕಾದ್ರೂ ಒಂದು ಕ್ಷಣದಲ್ಲಿ ನಾವು ಸಕಾರಾತ್ಮಕವನ್ನು ಬೆಳೆಸ್ಕೊಳ್ಬೋದು. ಏನು ನಿಮ್ಮ ಯೋಚನೆಯ ಬದಲಾವಣೆ ಮಾಡ್ಕೊಂಡ್ಬಿಡಿ, ಸಕಾರಾತ್ಮಕ ಬಂದ್ಬಿಡ್ತೀರ. ಅಥವಾ ನಿಮ್ಮ ಭಾವನೆಗಳನ್ನ ಚೇಂಜ್ ಮಾಡ್ಕೊಳ್ಳಿ, ಸಕಾರಾತ್ಮಕ. ಅಥವಾ ನಂಬಿಕೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ, ಸಕಾರಾತ್ಮಕ ಆಗ್ಬಿಡ್ತೀವಿ. ಇವಾಗ ನಾನು ನಿಮಗೆ 4 ಮಂತ್ರ ಹೇಳ್ಕೊಡ್ತೀನಿ. 4 ಮಂತ್ರವನ್ನ ನೀವು 21 ದಿನ ಅಭ್ಯಾಸ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಹಾಸಿಗೆಯಿಂದ ಏಳುವಾಗ ಒಂದ್ಸಲ ಹೇಳ್ಕೊಳ್ಬೇಕು, ರಾತ್ರಿ ಮಲ್ಕೊಳ್ಳುವಾಗ ಕಣ್ಣು ಮುಚ್ಕೊಂಡು ಒಂದ್ಸಲ ಹೇಳ್ಕೊಳ್ಬೇಕು, ಮಧ್ಯ ಟೈಮ್ ಇದ್ದಾಗ, ಊಟ ಕೂತಾಗ, ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಸಲ್ಲಿ ಹೋಗುವಾಗ, ಟೈಮ್ ಇದ್ದಾಗ, ಪಾತ್ರೆ ತೊಳೆಯುವಾಗ, ಬಟ್ಟೆ ಒಗೆಯುವಾಗ, ಬಟ್ಟೆ ಮಡಿಸೋವಾಗ, ಟೈಮ್ ಇದ್ದಾಗಲೇ ನೀವು ಹೇಳ್ಕೊತಾ ಮನಸ್ಸಲ್ಲಿ 21 ದಿನ ಈ ಮಂತ್ರವನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಅವ್ರು ಹೇಳಿದ್ರಲ್ಲ ಒಂದು ಮಂಡಲ ಅಂತ ಹೇಳಿದ್ರು, ನೀವು ಆ ಮೆಡಿಟೇಷನ್ ಅಲ್ಲಿ ಕೂಡ, ನಾವು ಧ್ಯಾನದಲ್ಲಿ ಧ್ಯಾನ ಮೊದಲನೇ ದಿನ 2ನೇ ದಿನ ಇವೆಲ್ಲ ನಮಗೆ ರಿಸಲ್ಟ್ ಸಿಗಲ್ಲ. ಯಾಕೆಂದ್ರೆ ನಿಮಗೆ ಆ ರಿದಮ್ ಬರಬೇಕು, ಆ ಒಳಗಡೆ ಚಾರ್ಜ್ ಆಗಬೇಕು. ಆ ಮೆಡಿಟೇಷನ್ ಮಾಡೋದು ಒಂದು ಪರ್ಟಿಕ್ಯುಲರ್ ಇದಿದೆ, ಆ ಲೆವೆಲ್ಗೆ ರೀಚ್ ಆಗಿ ನಾವು ಆ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ, ಆ ಲೆವೆಲ್ಗೆ ಮೆಡಿಟೇಷನ್ ಹೋದಾಗ ಮಾತ್ರ. ಮೊದಲನೇ ದಿನ ಅದಕ್ಕೆ ನಿಮ್ಗೆ ಸಿಗಲ್ಲ. ಅವ್ರು ಹೇಳಿದ್ರು 48 ದಿನದ ಒಂದು ಮಂಡಲ ಅದು ಮಾಡಿದಾಗ ಆ ಇದಕ್ಕೆ ಬಂದ್ಬಿಡುತ್ತೆ. ಹಾಗೆ ಈ ಮಂತ್ರವನ್ನು ನೀವು 21 ದಿನ ನೀವು ಹೇಳ್ಕೊಂಡ್ರೆ, ನೀವು ಲೈಫಲ್ಲಿ ಪರ್ಮನೆಂಟ್ ಆಗಿ ಪಾಸಿಟಿವ್ ಆಗಿ ಚಾರ್ಜ್ ಆಗ್ತೀರ. ಯಾರು ಇನ್ನು ಮುಂದೆ ನಮ್ಮನ್ನ ನೆಗೆಟಿವ್ ಆಗಿ ಚಾರ್ಜ್ ಮಾಡೋಕ್ಕಾಗಲ್ಲ. ಎಷ್ಟು ಮಟ್ಟಿಗೆ ನಾವೆಲ್ಲ ಪಾಸಿಟಿವ್ ಆಗಿ ಚಾರ್ಜ್ ಆಗ್ತೀವಿ ಅಂದ್ರೆ, ನಿಮ್ಮ ಅಕ್ಕಪಕ್ಕ ಯಾರಾದರೂ ನೆಗೆಟಿವ್ ಆಗಿದ್ರೆ ಅವರು ನಿಮ್ಮನ್ನು ನೋಡಿದ್ರೆ ಅವ್ರು ಪಾಸಿಟಿವ್ ಆಗಿ ಚಾರ್ಜ್ ಆಗ್ತಾರೆ. ನಿಮ್ಮ ಮಾತು ಕೇಳ್ಬಿಟ್ರೆ ಅವ್ರು ಪಾಸಿಟಿವ್ ಆಗಿ ಚಾರ್ಜ್ ಆಗ್ತಾರೆ. ನೀವೇನಾದ್ರೂ ಅವ್ರಿಗೆ ಶೇಕ್ ಹ್ಯಾಂಡ್ಸ್ ಕೊಟ್ಬಿಟ್ರೆ ಅವ್ನ ಲೈಫಲ್ಲಿ ಪರ್ಮನೆಂಟ್ ಆಗಿ ಪಾಸಿಟಿವ್ ಆಗಿ ಚಾರ್ಜ್ ಆಗ್ಬಿಡ್ತಾರೆ. ಅಷ್ಟು ಶಕ್ತಿ ನಮ್ಮ ಒಳಗಡೆ ಇದೆ. ನಾವು ಇದನ್ನ ಬಳಸ್ಕೋತಾ ಇಲ್ಲ. ಕೆಲವ್ರಿಗೆ ಇದೆ ಅಂತಾನೆ ಗೊತ್ತಿಲ್ಲ ಅವರಿಗೆ. ಇದು ನಮ್ಮಲ್ಲಿ ಕೊರತೆ. ಇವಾಗ ಈ 4 ಮಂತ್ರ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಫ್ರೀಯಾಗಿ ಹೇಳ್ಕೊಡ್ತೀನಿ. ಬೇಕಾ ಅಂತ ಬೇಕು ಅಂತ ಹೇಳಿ ಒಂದು 7-8 ಜನ ಮಾತ್ರ ಕೇಳಿದ್ರೆ ಎಲ್ಲರೂ ಹೇಳಿ, ಅವ್ರು ಮಾತ್ರ ಬನ್ನಿ, ಊಟ ಆದ್ಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ. ಬಾಕಿಯವ್ರಿಗೆ ಹೇಳ್ಕೊಡೋಣ ಅಲ್ಲ ರೀ. ಈಗಿನ ಕಾಲದಲ್ಲಿ ಕೇಳಿದ್ರೆ ಕೊಡಲ್ಲ, ಕೇಳದಿದ್ರೆ ಕೊಟ್ಬಿಡ್ತಾರ. ಇವಾಗ ಬೇಕಾ ಅಂತ ಕೇಳ್ತೀನಿ. ನಿಮ್ಮ ಕೂಗು ಡೆಲ್ಲಿನಲ್ಲಿ ಬೇಕು ಅನ್ನೋ ಕೂಗು ಡೆಲ್ಲಿನಲ್ಲಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಕೇಳಬೇಕು. ನೋಡೋಣ ಎಚ್ಚರ ಕೂತಿರೋ ಯಾರು ಗೊತ್ತಾ ಪ್ರಧಾನಮಂತ್ರಿಗಳು? ಮೊದಲನೇ ಪ್ರಶ್ನೆ ಈ ಸಲ ಇರುತ್ತದೋ ಯಾರು ಗೊತ್ತೇ ಇಲ್ಲ. ಅವರ ಪ್ರಧಾನಮಂತ್ರಿ ಎಷ್ಟು ಜೋರ ಕೂಗ್ತೀರ ಅಂತ ನೋಡ್ತೀನಿ. ಗಂಡು ಸರಿ ಮಾಡ್ಕೊಳ್ಳಿ. ಅದು ಫೋಟೋ ಕೊಡ್ಬೇಕು. ಹೊಸ ಪ್ಲಾನ್ ಹಾಕಿದ್ದಾರೆ, ಹೊಸ ಕಟ್ಟಾಕಿದ್ದೀನಿ ಆಯ್ತಲ್ಲ. ಅದು ಕಟ್ಟೆ ಮುಂಚೆ ಹೊಡಿಬೇಕು. ಹೊಡಿಯೋಂಗೆ ಯಾಕೆ ಇಟ್ಕೊಳ್ಬೇಕು, ನಾವೇ ಹೊಡೆದ್ಬಿಡ. ನೋಡಿ ನಮ್ ಶಕ್ತಿ ಎಷ್ಟಿದೆ ಅಂತ ಕೂಗಿ ತೋರ್ಸೋಣ. ಪೂರ್ತಿ ತೈಲೂರು ಅಲ್ಲ, ಇದು ಸ್ವರೇಶವರೆಗೂ ಕೇಳಬೇಕು. ನೋಡೋಣ ಜೋರ ಕೂಗ್ತಿರಂತ. ಪಾಸಿಟಿವ್ ಆಗಿ ಚಾರ್ಜ್ ಆಗೋದಿಕ್ಕೆ 4 ಮಂತ್ರಗಳನ್ನ ನಾನು ನಿಮಗೆ ಫ್ರೀ ಆಗಿ ಹೇಳ್ಕೊಡ್ತೀನಿ. ಬೇಕಾ ಕನ್ನಡದಲ್ಲಿ ಹೇಳೋ, ಇಂಗ್ಲಿಷ್ ಅಲ್ಲಿ ಹೇಳೋ, ಕಂಗ್ಲೀಷ್ ಅಲ್ಲಿ
ಅಂದ್ರೆ ಏನರ್ಥ ಅಂದ್ರೆ ಯಾವುದೇ ಕೆಲಸ ಆಗಲಿ ನೀವು ಮಾಡ್ತೀರಾ ಅಂತ ಅರ್ಥ. ಎರಡನೇ, ನನ್ನಿಂದ ಸಾಧ್ಯ, ನನ್ನಿಂದ ಸಾಧ್ಯ. ಮೂರನೇ, ಪ್ರಪಂಚದ ಯಾವ ಶಕ್ತಿಯು ನನ್ನನ್ನು ತಡೆ ಹಿಡಿಯಲಾಗುವುದಿಲ್ಲ. ಪ್ರಪಂಚದ ಯಾವ ಶಕ್ತಿಯು ನನ್ನನ್ನು ತಡೆ ಹಿಡಿಯಲಾಗುವುದಿಲ್ಲ. ನಾಲ್ಕನೇದು ಪ್ರಶ್ನೆ ಬರೆದು ಕಡೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕಬೇಕು. ಅದು ಯಾವ ದೊಡ್ಡ ವಿಚಾರ ಅಂತೇಳಿ ಕ್ವಶನ್ ಮಾರ್ಕ್ ಹಾಕೋದು. ವಾಟ್ ಈಸ್ ಗ್ರೇಟ್ ಅಬೌಟ್ ಇಟ್, ಅದು ಯಾವ ದೊಡ್ಡ ವಿಚಾರ. ಕಲ್ಪನಾ ಚಾವ್ಲಾ ಮಾಡ್ತಾಳೆ ಅಂದ್ರೆ ನಾನು ಮಾಡ್ತೀನಿ ಅನ್ಬೇಕು. ಇವಾಗ ಸ್ವಲ್ಪ ಯೋಚನೆ ಮಾಡಿ, 21 ದಿನ ನಾವು ನಮ್ಮ ಮನಸ್ಸಿನ ಜೊತೆ ಈ ತರ ವ್ಯವಹಾರ ಮಾಡಿದ್ರೆ, ನಾನು ಮಾಡುತ್ತೇನೆ, ನನ್ನಿಂದ